ವೆಲ್ಕಮ್ ಬ್ಯಾಕ್. ಬೆಂಗಳೂರು ದಕ್ಷಿಣಕ್ಕೆ ಯಾರು ಕಾಂಗ್ರೆಸ್ನ ಅಭ್ಯರ್ಥಿ, ಪ್ರಿಯಾ ಕೃಷ್ಣನ ಅಥವಾ ಸುಮಲತಾ ಅವರು ಅನ್ನೋದು ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ದೊಡ್ಡ ಚರ್ಚೆ. ಎಂ ಕೃಷ್ಣಪ್ಪ ಅವರ ಪುತ್ರ ಕಳೆದ ಬಾರಿ ಗೋವಿಂದರಾಜ್ ನಗರದಲ್ಲಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಿತ್ತು ಸೋಲನ್ನು ಕಂಡಿದ್ರು. ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಶ್ರೀನಿವಾಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶ್ರೀನಿವಾಸ್ ಹಳ್ಕಟ್ಟಿ, ಇದೀಗ ನೋಡೋದಾದ್ರೆ ಮಂಡ್ಯದಿಂದ ಏನಾದರೂ ಶಿಫ್ಟ್ ಆಗ್ಬೋದಾ ಸುಮಲತಾ ಅವರ ಸ್ಪರ್ಧೆ ಅನ್ನೋದು. ಇನ್ನೊಂದು ಕಡೆ ಪ್ರಿಯಾ ಕೃಷ್ಣ ಅವರು ಒಂದು ವೇಳೆ ನಿಲ್ಲೋದಿಲ್ಲ ಅಂತಂದ್ರೆ ಅದು ಓಕೆ ಅನ್ಸುತ್ತಾ? ಎಂ ಕೃಷ್ಣಪ್ಪ ಅವರು ಅದಕ್ಕೆ ಕನ್ವಿನ್ಸ್ ಆಗ್ತಾರ ಅನ್ನೋದು? ಅವಿನಾಶ್, ಪ್ರಮುಖವಾಗಿ ಅಂಬರೀಶ್ ಪತ್ನಿ ಸುಮಲತಾ ಅವರು ಮಂಡ್ಯದಿಂದ ಒಂದು ಸ್ಪರ್ಧೆ ಮಾಡಬೇಕು ಈ ಬಾರಿ ಲೋಕಸಭಾ ಚುನಾವಣೆಗೆ ಅಂತಕ್ಕಂತಹ ಒಂದು ಇಚ್ಛೆಯವನ್ನ ಇಂಗಿತವನ್ನ ಕಾಂಗ್ರೆಸ್ ಮುಖಂಡರು ಮುಂದೆ ವ್ಯಕ್ತಪಡಿಸಿದ್ದಾರೆ ಮತ್ತು ಮಂಡ್ಯದ ಅವರ ಅಭಿಮಾನಿ ಮತ್ತು ಕಾರ್ಯಕರ್ತರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಆಗ ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾಗಿರ್ತಕ್ಕಂತಹ ಮಂಡ್ಯ ಕ್ಷೇತ್ರವನ್ನ ಕಾಂಗ್ರೆಸ್ ಪಡೆಯೋದು ಹೇಗೆ ಅಂತಕ್ಕಂಥ ಒಂದು ದೊಡ್ಡ ಚಿಂತೆ ಇದೀಗ ಕಾಂಗ್ರೆಸ್ ಮುಖಂಡರನ್ನ ಕಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಮಂಡ್ಯದಿಂದನೇ ಸುಮಲತಾ ಸ್ಪರ್ಧೆ ಮಾಡ್ಬಿಟ್ರೆ ಮೈತ್ರಿ ಮುಗ್ಬಿಡುತ್ತೆ ಅಂತಕ್ಕಂಥ ಒಂದು ಭಯದಿಂದ ಸುಮಲತಾ ಅವರನ್ನ ಕಣದಿಂದ ಹಿಂದೆ ಸರಿಸತಕ್ಕಂಥ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅಂತಿಮವಾಗಿ ಸುಮಲತಾ ಅವರನ್ನ ಮಂಡ್ಯದಿಂದ ಬೇಡ, ಬೆಂಗಳೂರು ದಕ್ಷಿಣದಿಂದ ಕಣಕ್ಕಿಳಿಸೋ ಚಿಂತನೆ ಕೂಡ ಕಾಂಗ್ರೆಸ್ ಮುಖಂಡರಲ್ಲಿ ಮೂಡಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಸುಮಲತಾ ಅವರು ನಿರ್ಮಾಪಕ ಆಗಿರ್ತಕ್ಕಂಥ ರಾಕ್ಲೈನ್ ವೆಂಕಟೇಶ್ ಮತ್ತು ಶಾಸಕ ಆಗಿರ್ತಕ್ಕಂಥ ಮುನಿರತ್ನ ಅವರ ಮಾತನ್ನು ಕೇಳ್ತಾರೆ. ಹೀಗಾಗಿ ಮುನಿರತ್ನ ಮತ್ತು ರಾಕ್ಲೈನ್ ವೆಂಕಟೇಶ್ಗೆ ಈ ಜವಾಬ್ದಾರಿಯನ್ನ ಕಾಂಗ್ರೆಸ್ ಮುಖಂಡರು ನೀಡಿದ್ದಾರೆ. ಅಂದ್ರೆ ಸುಮಲತಾ ಅವರನ್ನ ಮನವೊಲಿಸೋದು ಮತ್ತು ಬೆಂಗಳೂರು ಸೌತ್ ಇಂದ ಅವರು ಕಂಟೆಸ್ಟ್ ಮಾಡುವಂತೆ ಅವರನ್ನ ಮನ ಒಪ್ಪಿಸತಕ್ಕಂಥ ಜವಾಬ್ದಾರಿಯನ್ನ ರಾಕ್ಲೈನ್ ವೆಂಕಟೇಶ್ ಮತ್ತು ಮುನಿರತ್ನಗೆ ನೀಡಲಾಗಿದೆ. ಆದ್ರೆ ಅಂತಿಮವಾಗಿ ನಿನ್ನೆ ಕೆಲವು ದಿನಗಳಿಂದ ಕೂಡ ಸುಮಲತಾ ಅವರು ನಾನು ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತೇನೆ, ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದ್ರೆ ಅವನ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ನಾನು ಕಣಕ್ಕೆ ಇಳಿತೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ರಾಕ್ಲೈನ್ ವೆಂಕಟೇಶ್ ಮತ್ತು ಮುನಿರತ್ನ ಅವರ ಒಂದು ಮಾತಿಗೆ ಸುಮಲತಾ ಅವರು ಮಣಿತರ ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಮಾಜಿ ಶಾಸಕ ಮತ್ತು ಯುವ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣ ಅವರನ್ನ ಬೆಂಗಳೂರು ದಕ್ಷಿಣಕ್ಕೆ ಇಳಿಸಬೇಕು ಅಂತಕ್ಕಂಥ ಚಿಂತನೆ ಕೂಡ ಕಾಂಗ್ರೆಸ್ ಮುಖಂಡರಿದೆ. ಈ ನಿಟ್ಟಿನಲ್ಲಿ ಒಂದು ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಪ್ರಿಯಾ ಕೃಷ್ಣ ಅವರ ತಂದೆ ಮತ್ತು ಹಿರಿಯ ಶಾಸಕ ಆಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವ್ರ ಜೊತೆ ಒಂದು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್.